ಓಕೆ, ಇದು ಆಕ್ಚುಲಿ ನಾವು ಆಲ್ರೆಡಿ ಕೇಳಿದ್ವಿ, ಬಟ್ ಓಕೆ ಫಸ್ಟ್ ಮಾತಾಡ್ಸಿದ್ದೆ ಇಬ್ರು 4 ವರ್ಷದ ಹಿಂದೆ ನೋಡಿದ್ವಿ ಅಂತ ಹೇಳಿದ್ವಿ, ಬಟ್ ಫಸ್ಟ್ ಹಾಯ್ ಅಂದಿದ್ಯಾರು ನೆನಪಿದ್ಯಾ? ಅರ್ಜುನ್ ಸರ್, ವಿರಾಟ್, ಸಂಜನಾ ಅಂದ್ರು, ಇಬ್ರು ಒಟ್ಟಿಗೆ. ಓಕೆ ಡನ್. ಇಬ್ಬರಲ್ಲಿ ಜಾಸ್ತಿ ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡೋದು ಯಾರು? ಇದನ್ನ ಸೂಪರ್. ಹೌದಾ, ಇವ್ರದೇನಾತ್ರ ಇವ್ರು ನಮ್ಮ ಹತ್ರ ಮಾತ್ರ ಅನ್ಸುತ್ತೆ. ನೋ ಸೀಕ್ರೆಟ್ ಅಂತ ಏನಿರುತ್ತೆ? ನಾನು ಯಾವ್ದು ಆ ಥರ ಲೈಕ್ ಮುಚ್ಚಿಡ್ಬೇಕು, ನಾ ಓಪನ್ ಬುಕ್. ಓಕೆ, ನಾನು ನನ್ನ ಪರ್ಸನಲ್ ಥಿಂಗ್ಸ್ ನಾನು ತುಂಬಾ ಓಪನ್ ಆಗಿ ಎಲ್ಲ ನಾನು ಕಡೆ ಒಂಚೂರು ಫ್ರೆಂಡ್ ಆದ್ರೂ ಐ ವಿಲ್ ಟೆಲ್ ಆಫ್ ಎವ್ರಿಥಿಂಗ್. ಮತ್ತೆ ಇಷ್ಟೊತ್ತಾದ್ರೂ ನಮ್ಮ ಹತ್ರ ಏನು ಹೇಳಲೇ ಇಲ್ಲ. ಇವ್ರ ಮೈಂಡ್ ಅಲ್ಲಿ ಹಂಗಿದೆ ಅಂದ್ರೆ ಯಾವ ಲೆವೆಲ್ ಥಿಂಕಿಂಗ್ ನೋಡಿ. ಆ ಕಡೆ ರಾಯಲ್ ಸ್ಟ್ಯಾಗ್ಗೂ ಬರ್ತಾರೆ, ಈ ಕಡೆ ಕಿಸ್ಸಿಗೂ ಬರ್ತಾರೆ, ಈ ಕಡೆ ಲವ್ ಸ್ಟೋರಿ, ಅದಾದ್ಮೇಲೆ ಸೀಕ್ರೆಸಿ. ಓ ಮೈ ಗಾಡ್, ನೀವೊಂದು ಥ್ರಿಲ್ಲರ್ ಸಿನಿಮಾ ಅನಿಸ್ತಾ ಇದೀರ ನನಗೀಗ. ಓಕೆ, ನೆಕ್ಸ್ಟ್ ಕ್ವಶನ್ ನಂದ. ಓಕೆ, ನೀವ್ ಆನ್ಸರ್ ಮಾಡಿ ಇದಕ್ಕೆ. ವಿರಾಟ್ ಅವ್ರ ಫೇವ್ರೆಟ್ ಹೀರೋಯಿನ್ ಯಾರು? ಲಕ್ಷ್ಮಿ ಹೇಳಿದಾರ ಯಾರಾದ್ರೂ? ಕರೆಕ್ಟ್. ಲಕ್ಷ್ಮೀಮ್ಮ, ಜೂಲಿ ಲಕ್ಷ್ಮೀಮ್ಮನ ಈಗ ರೀಸೆಂಟ್ ಆಗಿ ಫೇವರೇಟ್ ಅವ್ರಿಗೆ. ಇವಾಗಿನ ಆಕ್ಟ್ರೆಸ್ ಇಲ್ಲ, ಅವ್ರು ಆಕ್ಚುಲಿ ತುಂಬಾ ಲಕ್ಷ್ಮಿ ಅಮ್ಮ ಅವ್ರ ಬಗ್ಗೆನೇ ಮಾತಾಡೋದು. ಸೊ ನಾನು ಅವರಿಗೂ ರೇಕ್ಸ್ತಾ ಇರ್ತೀನಿ, ಮ್ಯಾಮ್ ನಾನು ಏನಾದ್ರು ಒಂದ್ ಸ್ವಲ್ಪ ಲೈಕ್ ಬೇಗ ನಿಮ್ ಜನರೇಷನ್ ಹುಟ್ಟಿದ್ರೆ ನಿಮ್ನ ಲವ್ ಮಾಡ್ತಾ ಇದೆ ಅಂತ ಹೇಳ್ತಾ ಇರ್ತೀನಿ. ಸಂಜನಾ ಅವರ ಫೇವರೆಟ್ ಹೀರೋ ಯಾರು? ಅಪ್ಪು ಸರ್ ಅಂಡ್ ದುನಿಯಾ ಜೈ ಸರ್, ಬಟ್ ಅಪ್ಪು ಸರ್ ಆಲ್ ಟೈಮ್ ಫೇವರೇಟ್. ಅಲ್ಲ ನಿಮ್ಗೆ ಹೇಳಿ, ಇವಾಗ ಜನರೇಷನ್ ಹೀರೋಯಿನ್ ಯಾರು? ಅದನ್ನ ಹೇಳಿಲ್ಲ ಅವ್ರು. ಅಲ್ಲ, ಅದು ಅವ್ರ ಕ್ವಶನ್ ಇದ್ದಿದ್ದು. ಅಲ್ಲ, ನಾವು ಅಲ್ಲ, ಆಗ್ಲೇ ಅದು ಕೇಳಿದ್ವಿ, pass ನೀವು ಅದನ್ನ ಆಗೋಯ್ತು, ಹಂಗೆ but ಬಿಡಲ್ಲ. ತೇಲ್ಸ್ಬಿಟ್ರಿ. ಇಲ್ಲ, ಬಟ್ ಲಕ್ಷ್ಮಿ ಅಮ್ಮ ಅದ್ ಬಿಟ್ಟು ಈ ಜನರೇಷನ್ ಎಲ್ಲರೂ ಇಷ್ಟ. ಬಿಕಾಸ್ ಐ ಬಿಲಾಂಗ್ ಟು ದಿಸ್ ಜನರೇಷನ್ ಅಲ್ಲ, ಒಂಥರ ಅಡ್ಮೈರ್ ಮಾಡೋ ತರ ಫ್ಯಾನ್, ಐ ಮೀನ್ ಇಷ್ಟ ಆ ತರ ಅನ್ನೋದು ಲಕ್ಷ್ಮಿ ಅಮ್ಮಲೆ. ಓಕೆ, ಆನೆಸ್ಟ್ಲಿ ನಿಮ್ ಕೂದಲು ಮೇಲೆ ಆಣಬೇಕಿದೆ. ಕೂದ್ಲು ಬಿಡಿ. ಕೂದಲು ಮೇಲೆ ನಮ್ಮ ಕೂದಲು ಬಿಡ್ತಾ ಇರೋದು. ಎಸ್, ಓಕೆ, ನಿಮ್ಮ ಕೂದಲು ಚೆನ್ನಾಗಿದೆ ನನಗಿಂತಾನು, ನೀವು ಸುಳ್ಳು ಹೇಳಂಗಿಲ್ಲ. ಈಗ ನಿಜ ಈಗ ಯಾರು ಅಂದ್ರೆ ನಂಗೆ ಓಕೆ ಎಲ್ಲರೂ ಇಷ್ಟ ಆಗ್ತಾರೆ. ಏನಂದ್ರೆ ಈಗ ಒಬ್ಬೊಬ್ರಲ್ಲಿ ಒಂದು ಕ್ವಾಲಿಟೀಸ್ ಇಷ್ಟ ಆಗುತ್ತೆ ನನಗೆ. ಕಂಪ್ಲೀಟ್ ಅಂತಂದ್ರೆ ಲಕ್ಷ್ಮಿ ಅಮ್ಮನೆ, ಯಾಕಂದ್ರೆ ನಂಗೆ ಆಫ್ ಸ್ಕ್ರೀನ್ ಪರ್ಸನ್ ಅವ್ರದ್ದು ತುಂಬಾ ಇಷ್ಟ. ದ ವೇ ಶಿ ಹಗ್ಸ್, ಲೈಕ್ ವಾರ್ಮ್ತ್ ಆಗಿರ್ತಾರೆ, ಆಮೇಲೆ ಟ್ರೀಟ್ ಮಾಡೋದಾಗಿರ್ಬೋದು. ಲೈಕ್ ಯು ಶುಡ್ ಮೀಟ್ ಹರ್ ಒನ್ಸ್, ಲವ್ಲಿ ಶಿ ಇಸ್. ನಾನು ನಾನು ಮೀಟ್ ಮಾಡಿದ್ದೀನಿ, ಒಂದು ಇಂಟರ್ವ್ಯೂ ಮಾಡಿದ್ದವ್ರ ಹತ್ರ. So sweet ಲೈಫ್ ಟೈಮ್ ಮೆಮೊರಿ. Experience, yeah. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನೀವು ಹೇಳಿದಂಗೆ. ನಿಜವಾಗ್ಲೂ. ಓಕೆ, ಇವ್ರಿಗೆ ಇನ್ನೊಂದು ತಗ್ಲಾಕ್ಸೋ ಕ್ವಶನ್ ಕೇಳ. ಸಂಜನಾ, ಶ್ರೀಲೀಲಾ, ಸಂಜನಾ ಇಬ್ರು ಇಷ್ಟ. ಒಂದೇ ನಿಮ್ ಕೂದ್ಲು ನನ್ ಕೂದ್ಲು ಮೇಲೆ ಆಣೆ ಅಂತ ಹೇಳ್ತೀನಿ. ನಾನು ಕಿಸ್ ಮಾಡ್ಬೇಕಾದ್ರೆ ಶ್ರೀಲೀಲಾ ಅವ್ರ ಇಷ್ಟ ಇದ್ರು, ಮಾಡ್ಬೇಕಾದ್ರೆ ಕಿಸ್ ಮಾಡ್ಬೇಕಾದ್ರೆ. ಇವಾಗ ರಾಯಲ್ ಮಾಡ್ಬೇಕಾದ್ರೆ ಸಂಜನಾ ಅವ್ರ ಇಷ್ಟ. ನಾನು ಐ ಬಿಲೀವ್ ಇನ್ ಪ್ರೆಸೆಂಟ್ ಟೈಮ್. ಯಾವ ಪ್ರೆಸೆಂಟ್ ಅಲ್ಲಿ ಯಾವ್ದು ಮಾಡ್ತಾ ಇರ್ತೀನಿ. ಏನದು ಹೋದೋಳ್ ಹೋಗಿ ನೀವು ಹೊಸ ಹುಡುಗಿ ರಾವಳಿ ವರ್ಕ್ ಮಾಡಿದ್ದೀರಾ? ವರ್ಕ್ ಮಾಡಿಲ್ಲ, ಮಾಡೋದು ತುಂಬಾ ಇಷ್ಟ ಅದು. ಅಲ್ಲ, ಶ್ರೀಲೀಲಾ ಅಂತ ಬಂದಿದ್ದಕ್ಕೆ, ಶ್ರೀಲೀಲಾ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಆದ್ರೂ ನೀವು ಅಲ್ಲಿ ಅವ್ರ ಜೊತೆಗೆ ಒಂದು ರೀಲ್ಸ್ ಮಾಡಿ ಹಾಕಿದ್ದೀರಾ. ಅವಾಗಂದ್ರೆ ಸಿನಿಮಾದು ಕ್ಲೋಸ್ ಫ್ರೆಂಡ್ಶಿಪ್ ಅಥವಾ ಅವ್ರ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್, ಅಥವಾ ಈ ಸಿನಿಮಾಗೋಸ್ಕರ ಅಥವಾ ನೀವು ರೆಗ್ಯುಲರ್ ಫೋನ್ ಮಾಡ್ತಿರ್ತೀರಾ? ಯಾವ ಥರ ಫ್ರೆಂಡ್ಶಿಪ್? ನೀವ್ ಸ್ಕೂಲ್ ಎಲ್ಲಿ ಓದಿದ್ದು? ನಮ್ದು ನೆಲಮಂಗಲ. ನೀವು ನಿಮ್ ಫ್ರೆಂಡ್ಸ್ ಅಲ್ಲಿ ನೆಲಮಂಗಲದಲ್ಲಿ ಇರೋರು ಯಾರು ರೈತರಾಗಿರೋದು, ಲೈಕ್ ಆತರ ಇದಾರಲ್ವಾ? ಈಗ ನೀವು TV5 ಅಲ್ಲಿ ವರ್ಕ್ ಮಾಡ್ತಿದ್ರ, ಚಾನೆಲ್ ಬಂದೆ ಅಂತ ಅವ್ರನ್ನ ಮಾತಾಡ್ಸೋದ್ ಬಿಟ್ಟಿದ್ದೀರಾ? ಇಲ್ಲ ಅಲ್ಲ, ಸೇಮ್ ಹಂಗೆ ಎಕ್ಸಾಂಪಲ್ ಅಲ್ಲ, ಅದರಿಂದ. ಬಟ್ ಇಬ್ರಲ್ಲಿ ಯಾರು ಇಷ್ಟ ಅಂತಾನೆ ಇಬ್ರು ಇಷ್ಟ. ನೆಕ್ಸ್ಟ್ ಇನ್ನ ಈಗ ಒಂದ್ ನಿಮಿಷ ಹೆಂಗೆ ಅಂತಂದ್ರೆ, ಈಗ ನೀವ್ ಹೇಳ್ತಾ ಇರೋದು ಒಂದ್ ಲೈಫಲ್ಲಿ ಒಂದೇ ಫ್ರೆಂಡ್ ಹಂಗಿರೋಲ್ಲ. ಲೈಕ್ ನನಗಂತೂ 3-4 ಜನ ಇದಾರೆ. ಸೊ ಯು ಕ್ಯಾನ್ ಮೇಕ್ ಫ್ರೆಂಡ್ಶಿಪ್. ಸಿ, ಬದುಕಿರೋದು ಒಂದ್ ಸ್ವಲ್ಪ ದಿನ, ಎಷ್ಟಾಗುತ್ತೆ ಸ್ಪ್ರೆಡ್ ಪಾಸಿಟಿವಿಟಿ, ಎಲ್ಲರ ಜೊತೆ ಗುಡ್ ಮೆಮರೀಸ್ ಇರಬೇಕು. ಐ ಫೀಲ್ ಲೈಕ್ ಅವರು ಈವನ್ ಶಿ ಈಸ್ ಅ ವೆರಿ ಗುಡ್ ಫ್ರೆಂಡ್, ಲೈಕ್ ಒಂದ್ ವೇ ಅಲ್ಲಿ. ಯಾಕಂತಂದ್ರೆ ಈ ಟೈಮಲ್ಲೂ ಆಫ್ಟರ್ ಆಲ್ ದೀಸ್ ಇಯರ್ಸ್ ನಾವು ತುಂಬಾ ರೇರ್ ಆಗಿ ಮೀಟ್ ಮಾಡಿರೋದು, ಬಟ್ ವಿ ಟಾಕ್. ಬಟ್ ಸ್ಟಿಲ್ ಲೈಕ್ ವಂಡರ್ಫುಲ್ ಕೈಂಡ್ ಆಫರ್. ನಮ್ ಸಾಂಗಿಗೆ ರೀಲ್ಸ್ ಮಾಡ್ಕೊಟ್ರು. ಅಂಡ್ ಈವನ್ ಶಿ ಈಸ್ ಲೈಕ್ ತುಂಬಾ ಕೇರಿಂಗ್. ಇವರು ಸ್ಪಾಟ್ ಅಲ್ಲೆಲ್ಲ ಏಟ್ ಆಗಿದ್ರೆ ಶಿ ಯೂಸ್ ಟು ಕಮ್ ಆರಾಮ್. ಸಿ ದಟ್ಸ್ ಆಲ್. ಯಾರು ಕೇರ್ನ ನೀವು ಹೋಗಿ ಮಾಡಿ ಅಂತ ಕಳ್ಸಕ್ಕಾಗಲ್ಲ. ಯು ಕ್ಯಾನ್ ಶೋ ಅ ಫೇಕ್ ಕೇರ್. ಅಂಡ್ ಆಲ್ಸೋ ಲೈಕ್ ಅದು ಅಷ್ಟೇ, ದ ಕೈಂಡ್ ಜೆಸ್ಚರ್ ಅವ್ರಿಗೆ ಯಾರು ಅಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ. ಹೋಗಿ ರೀಲ್ಸ್ ಮಾಡಿ ವಿರಾಟ್ ಜೊತೆ ಮಾಡಿಲ್ಲ ಅನ್ನೋದು ಡಸಂಟ್ ಇವನ್ ಮ್ಯಾಟರ್, ಬಿಕಾಸ್ ಲೈಕ್ ಶೀಸ್ ಇನ್ ಅ ಡಿಫ್ರೆಂಟ್ ಲೀಗ್ ಅಲ್ವಾ. ಬಟ್ ಸ್ಟಿಲ್ ಇಟ್ಸ್ ಸೋ ಕೈಂಡ್ ಆಫ್ ಹರ್. ಅಂಡ್ ಲೈಕ್ ಅದಕ್ಕೆ ಅವ್ರ ಕ್ವಾಲಿಟಿಯಲ್ಲಿ ನಂಗೆ ಅವರು ಬೆಸ್ಟ್ ಫ್ರೆಂಡ್, ಇವರು ಬೆಸ್ಟ್ ಫ್ರೆಂಡ್ ಅಲ್ಲಿ. ತುಂಬಾ ಚೆನ್ನಾಗಿ ಎಕ್ಸ್ಟ್ರಾ ಏನ್ ಮಾತಾಡಂಗಿಲ್ಲ ನಾವು. ಅದು ಆಕ್ಚುಲಿ ಏನಂದ್ರೆ ಸತ್ಯ ಮಾತಾಡಿದ್ರೆ ಅದು ಚೆನ್ನಾಗಿದೆ. ಅಲ್ಲ, ಇವರು ಏಜ್ ತುಂಬಾ ಚಿಕ್ಕದಾದ್ರು, ಹೆಚ್ಚು ಕಡೆ ನಮ್ಮ ಏಜ್ ಆದ್ರೂ ಕೂಡ ಫಿಲಾಸಫಿ, ಆಧ್ಯಾತ್ಮಿಕದ ಬಗ್ಗೆ ಏನಿದೆ ಲೈಫ್ ಅಲ್ಲಿ, ಎಲ್ರಿಗೂ ಪ್ರೀತಿ ಏನಿದೆ ಲೈಫ್ ಅಲ್ಲಿ ಅಲ್ಲ, ಅಲ್ಲ ಅದೇ ನನಗೆ ವಿರಾಟ್ ಇವಾಗ ಪ್ಯಾನ್ ಇಂಡಿಯಾ ಟ್ರೆಂಡು, 1000 ಕೋಟಿ ಬಜೆಟ್,
ಏನೋ ವರ್ಲ್ಡ್ ವೈಡ್ ರಿಲೀಸ್ ಆಗುತ್ತೆ. ಇದ್ರಗಳ ಮಧ್ಯೆ ಯಂಗ್ಸ್ಟರ್ ಹೀರೋ ಆಗಿ ವಿರಾಟು ತುಂಬ ಚಾಲೆಂಜಸನ್ನು ಎದುರಿಸ್ಬೇಕು. ಕಿಸ್ ಆಯಿತು, ನೆಕ್ಸ್ಟ್ ಇವಾಗ ರಾಯಲ್ ಬರ್ತಾ ಇದೆ. ಅಪ್ಕಮಿಂಗ್ ಪ್ಲ್ಯಾನ್ಸ್ ಹೇಗಿರುತ್ತೆ? ಯಾಕಂದರೆ ಇವೆಲ್ಲ ವೈಡಾಗಿ ನೋಡ್ತಾ ಇದ್ದಾರೆ ಈಗ. ಕನ್ನಡಕ್ಕೆ ಮಾತ್ರ ಮಾಡ್ತೀನಿ ಅಥವಾ ತೆಲುಗುಗೆ ಮಾತ್ರ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ. ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಆ ಥರ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಹೋಗೋ ಆ ಥರ ಎಲ್ಲ ಏನೂ ಪ್ಲಾನ್ ಇಲ್ಲ ಸರ್. ನನ್ನ ಪ್ರಕಾರ ಪ್ಯಾನ್ ಇಂಡಿಯಾ ಮಾಡೋದಲ್ಲ ಆಗೋದು. ಸೊ ಸಿನಿಮಾ ಚೆನ್ನಾಗಿದೆ, ನಮ್ಮ ಜನನೇ ತಗೊಂಡೋಗಿ ಅಲ್ಲಿ ಕೂರಿಸ್ತಾರೆ. ಫಾರ್ ಎಕ್ಸಾಂಪಲ್ ಕಾಂತಾರ ಆಗಿರ್ಬೋದು, ಲವ್ ಟುಡೇ ಆಗಿರ್ಬೋದು, ಸೀತಾರಾಮನ್, ಸೋ ಮೆನಿ ಎಷ್ಟೊಂದು ಮೂವೀಸ್ ಇದೆ ಆ ಥರ. ಸೊ ಒಂದು ಗೊತ್ತಿರೋದು ಹಾನೆಸ್ಟಾಗಿ ಕೆಲಸ ಮಾಡೋದು. ನಾವು ಹಾನೆಸ್ಟಾಗಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಅದಕ್ಕೆ ಸಿಗೋ ಪ್ರತಿಫಲ ವ್ಯಾಲ್ಯೂ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅಟ್ ದ ಎಂಡ್ ಆಫ್ ದಿ ಡೇ ಜನದ ಕೈಯಲ್ಲಿ ಇರುತ್ತೆ. ಯಾರಿಗೂ ಸಕ್ಸಸ್ ಫಾರ್ಮುಲಾ ಗೊತ್ತಿಲ್ಲ, ಪ್ಯಾನ್ ಇಂಡಿಯಾ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಮೂವೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಜನ ಕೈ ಬಿಡಲ್ಲ, ಅದಂತೂ ಗ್ಯಾರಂಟಿ ಇದೆ. ಐ ಹೋಪ್ ಈಗ ಮಾಡೋ ರಾಯಲ್ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ಎವ್ರಿ ಡೇ ನಾವು ನಮ್ಮ ಟೀಮ್ ಆಗಿರ್ಬೋದು ಆ್ಯಂಡ್ ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಪ್ರತಿ ಒಂದು ಮನ್ಸಿಟ್ಟು ಮಾಡಿದ್ದೀವಿ. ಯಾವುದಕ್ಕೂ ನೋ ಅಂತ ಹೇಳಿಲ್ಲ, ಯಾವುದಕ್ಕೂ ಅಂತ ಅಂದ್ಕೊಂಡು ಮಾಡಿಲ್ಲ, ಪ್ರೀತಿಯಿಂದ ಮಾಡಿದ್ದೀವಿ. ಸೊ ಜನ ಪ್ರೀತಿಯಿಂದ ರಿಸೀವ್ ಮಾಡ್ಕೊಂಡು. ಎಸ್ ಸರ್, ನೀವು ಆಲ್ರೆಡಿ ತೆಲುಗುಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ. ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ. ನಮ್ಮಲ್ಲಿ ಇಲ್ಲಿಂದ ನೆಕ್ಸ್ಟ್ ಅಲ್ಲಿಗೆ ಅಂತ ಇಲ್ಲ, ಎಲ್ಲಿ ಒಳ್ಳೆ ಕಥೆಗಳು ನಂಗೆ ಕನೆಕ್ಟ್ ಆಗತ್ತೆ ಅಥವಾ ನನ್ನ ಪಾತ್ರ ನನಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ, ಸೊ ದೇರ್ ಆ ಥರ. ಈಗ ಆಲ್ರೆಡಿ ನಮ್ಮ ಕನ್ನಡದ ಹೀರೋಯಿನ್ಗಳು ಶ್ರೀಲೀಲಾ ಆಗಿರ್ಬೋದು, ರಶ್ಮಿಕಾ ಅವ್ರು ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ರೀಚ್ ಆಗ್ತಿದ್ದಾರೆ. ನಿಮ್ಮ ಆ ಥರ ವೈಡಾಗಿ ಇಟ್ಕೊಂಡು ನೋಡೋದಾದ್ರೆ, ಅಂದ್ರೆ ನೀವು ಹೇಳ್ದಂಗೆ ಕಥೆಗಳು ಕರೆದ್ರೆ, ಕಥೆಗಳೇ ಬಯಸಿದ್ರೆ ಹೋಗುವಂತ ಆಗ್ತಾ ಇರುತ್ತೆ. ಡೆಫಿನೆಟ್ಲಿ ಎಸ್. ಈಗ ನೆಕ್ಸ್ಟ್ ಪ್ರಾಜೆಕ್ಟ್ಗಳು ಅಲ್ಲಿ ಯಾವ್ದು ನಡೀತಾ ಇದೆ? ಅಲ್ಲಿ ಒಂದು ಫುಲ್ ಬಾಟಲ್ ಅಂತ ಒಂದು ಪ್ರಾಜೆಕ್ಟ್ ರೆಡಿ ಇದೆ. ಇನ್ನೊಂದು ತೆಲುಗು ಹೊಸ ಸಿನಿಮಾ, ಹೆಸರಿಟ್ಟಿಲ್ಲ ಅದಕ್ಕೆ, ಅದು ಶೂಟಲ್ಲಿದೆ. ಎಸ್, ಕ್ರಿಸ್ಮಸ್ ಇವೆಂಟಲ್ಲಿ ಇದ್ದೀವಿ. ಸೊ ನಿಮ್ಮ ಲೈಫಲ್ಲಿ ಕ್ರಿಸ್ಮಸ್ ಇಷ್ಟು ವರ್ಷ ಹೆಂಗೆ ವಿರಾಟ್ ಸೆಲೆಬ್ರೇಟ್ ಮಾಡಿದ್ದು? ಬಿಫೋರ್ ಸೆಲೆಬ್ರೇಟ್ ಆಗೋಕ್ಕಿಂತ ಮುಂಚೆ ಸೆಲೆಬ್ರೇಟ್ ಹೇಗೆ ಮಾಡಿದ್ರಿ? ಆಫ್ಟರ್ ಸೆಲೆಬ್ರಿಟಿ ಆಗಿದ್ಮೇಲೆ ಸೆಲೆಬ್ರೇಟ್ ಹೇಗೆ ನಡೀತಿದೆ? ನನಗೆ ಅದು ಡಿಫ್ರೆನ್ಸ್ ಆ್ಯಕ್ಚುಲಿ ತುಂಬ ಕಡಿಮೆ. ಯಾಕಂತಂದರೆ ನನ್ನ ಫ್ಯಾನ್ಸ್, ಐ ಮೀನ್ ಇಲ್ಲೆಲ್ಲ ಬಿಟ್ಟು ಹೊರಗಡೆ ಮನೆಗೆ ಹೋದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಬೇರೆ ಥರ ಟ್ರೀಟ್ ಮಾಡ್ತಾರೆ. ಸೊ ನಂಗೆ ಆ ಸೆಲೆಬ್ರಿಟಿ ಅನ್ನೋದು ಐ ಡೋಂಟ್ ಈವನ್ ರಿಮೆಂಬರ್, ಬಿಕಾಸ್ ನಂಗೆ ಇರೋದೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್, ಅವರೇ ಇವತ್ತಿಗೂ ಬೆಸ್ಟ್ ಫ್ರೆಂಡ್ಸ್. ಸೊ ನಮಗೆ ಕ್ರಿಸ್ಮಸ್ ಅಂತಂದರೆ ನೆನಪಾಗೋದು ಮೈಸೂರಲ್ಲಿ ಸೆಂಟ್ ಫಿಲೋಮಿನಾಸ್ ಅಂತ ಒಂದು ಚರ್ಚ್ ಇದೆ, ಅಲ್ಲಿ ಕೇಕ್ಗೆ ಹೋಗ್ತಾ ಇದ್ವಿ ಅವಾಗ, ತುಂಬ ಚಿಕ್ಕವರಿದ್ದಾಗ. ಸೊ ಅದು ತುಂಬ ಚೆನ್ನಾಗಿ ನೆನಪಾಗುತ್ತೆ. ಸೊ ದಟ್ ಹಿಂಗೆ ಹೋಗೋದು ಮತ್ತೆ ನಾವೇ ಇನ್ನೊಂದು ರೌಂಡ್ ಬರೋದು ಆ ಥರ. ಸೊ ಕ್ರಿಸ್ಮಸ್ ಅಂತಂದರೆ ಯೂಶ್ವಲಿ ಆ ಒಂದು ಸೆಲೆಬ್ರೇಷನ್ಸ್ ಆ್ಯಂಡ್ ಬೇಸಿಕಲಿ ನಮ್ಮ ಫುಡ್ಡಿ. ಸೊ ನನಗೆ ಅಲ್ಲಿ ಕೇಕ್ ನೆನಪಾಗ, ನಿಮಗೆ ಫುಲ್ ಡ್ರೈ ಫ್ರೂಟ್ಸಲ್ಲಿ ಕೇಕ್ ಮಾಡೋರು, ಸೊ ಅದು ನೆನಪಾಗುತ್ತೆ.